मैं एक चौकीदार बनने के लिए मांग रहा हूं। तो मैं नरेंद्र मोदी जी को चैलेंज देता हूं। ದೇಶದ ಮುಂದಿನ ಪ್ರಧಾನಿ ಯಾರಾಗ್ತಾರೆ ಎಂಬ ಕುತೂಹಲ ಕೂಡ ಅಷ್ಟೇ ಇದೆ. ಬನ್ನಿ ನಾವು ಉತ್ತರ ಕನ್ನಡ ಜಿಲ್ಲೆ ಜನರ ಅಭಿಪ್ರಾಯನ ಕೇಳೋಣ. ನಮ್ಮ ಮುಂದಿನ ಪ್ರಧಾನಿ ಯಾರಾಗಬೇಕಂತ. ಸರ್, ನಮ್ಮ ಮುಂದಿನ ಪ್ರಧಾನಿ ಯಾರಾಗಬೇಕು ಅಂತ ನಿಮ್ಮ ಅಭಿಪ್ರಾಯ? ನಮ್ಮ ಮುಂದಿನ ಪ್ರಧಾನಿ ಮೋದಿಯವರೇ ಆಗಬೇಕಂತ ನನ್ನ ಆಲೋಚನೆ. ಎಸ್ಟಿಮೇಟ್ ರೋಡ್ ಆಗಲಿ, ಪ್ರಾಜೆಕ್ಟ್ಗಳಾಗಲಿ, ರಾಜಕೀಯ ಆಗಲಿ, ಔಟ್ ಆಫ್ ಕಂಟ್ರಿಯಿಂದ ಏನು ಹೆಚ್ಚು ಕಡಿಮೆ ಫೋರ್ಸ್ ಆದರೆ ಕೂಡ ಹೆಂಗೆ ಡೀಲ್ ಮಾಡಬೇಕು ಅದೆಲ್ಲ ಅವರು ಈ ಯೂನಿಟಿನಲ್ಲಿ ಮಾಡಾಕತ್ತಾರೆ. ಹಾಗೆ ಬೆಸ್ಟ್ ಎಜುಕೇಷನ್, ಬೆಸ್ಟ್ ಎಂಪ್ಲಾಯ್ಮೆಂಟು, ಟೆಕ್ನಿಕಲಿ ಕೂಡ ಬೆಸ್ಟ್ ಮಾಡ್ತಾಯಿದ್ದಾರೆ. ಅವ್ರಿಗೆ ಇನ್ನೊಂದು ಚಾನ್ಸ್ ಕೊಟ್ಟರೆ ಆಫ್ಟರ್ 5 years ನಮ್ಮ ಇಂಡಿಯಾ ಈಸ್ ಗ್ರೇಟ್ ಆಗ್ತದೆ. ಸರ್, ನಿಮ್ಮ ಅಭಿಪ್ರಾಯ ಏನಂತಾರೆ? ಮುಂದಿನ ಪ್ರಧಾನಿ ಯಾರು? ನರೇಂದ್ರ ಮೋದಿಯವರೇ ಮುಂದಿನ ಪ್ರಧಾನಿ ಆಗೋದು ನಮ್ಮ ಇಚ್ಛೆ. ಅವರು ಯಾಕಂತ ಹೇಳಿದ್ರೆ ಅವರು ನಮ್ಮ ದೇಶಕ್ಕೆ ಭಾಳ ಈವರೆಗೂ ಇದು ಮಾಡಿದ್ದಾರೆ. ಅದೇ ರೀತಿ ಮುಂದೂ ಮಾಡ್ತಾರಂತ ಹೇಳ್ಕೊಂಡೆ ನಮ್ಮ ಅಭಿಪ್ರಾಯ. ಆ ಒಂದು ಕಾರಣದಿಂದ ಅವರಿಗೆ ಇನ್ನೊಂದು ಚಾನ್ಸ್ ಕೊಟ್ಟು ಮೋದಿಯವರೇ ಬರಬೇಕಂತ ನಮ್ಮ ವಿನಂತಿ. ಸರ್, ನಿಮ್ಮ ಅಭಿಪ್ರಾಯ ಏನು? ನಮಗೂ ಮೋದಿಯವರೇ ಬರಬೇಕಂತೇಳಿ ಆಸೆ ಇದೆ. ಯಾಕಂತಂದರೆ ಅವರು ಉತ್ತಮವಾದ ಕೆಲಸ ಮಾಡಿದ್ದಾರೆ. ಅವರು ಸ್ವಾರ್ಥ ಅಲ್ಲ, ದೇಶ ಸೇವೆಗಾಗಿ ಅವರು ತುಂಬ ಕಷ್ಟಪಟ್ಟಿದ್ದಾರೆ. ಅವರು ದಿನನಿತ್ಯ ಮಲಗೋದೆ 3 ಗಂಟೆ ಮಾತ್ರ ಮಲಗ್ತಾರೆ. ಪ್ರತಿಯೊಂದು ಕೆಲಸ ಅವರು ಕಂಪ್ಯೂಟರ್ನಲ್ಲಿ ನೋಡಿ ಎಲ್ಲ ಇದು ಕೆಲಸ ಮಾಡ್ತಾರೆ. ಅವರೇ ಬರಬೇಕು ಅಂತೇಳಿ ನಮ್ಮ ಆಸೆ. ಸರ್, ನಿಮ್ಮ ಅಭಿಪ್ರಾಯ ಏನು? ಸರ್, ನಮ್ಮ ಅಭಿಪ್ರಾಯ ಅಂದರೆ ಕಾಂಗ್ರೆಸ್ನವರು ಇವತ್ತು 70 ವರ್ಷ ಆಳಿದ್ರು, ನಮ್ಗೆ ಏನೂ ಸಿಗಲಿಲ್ಲ. ಭಾರತಕ್ಕೆ ಏನು ಸಿಕ್ತು? ಸೋಲ್ಜರ್ದು ಹತ್ಯೆ, ಪಾಕಿಸ್ತಾನದ ಎಲ್ಲ ನಮ್ಮದೆಲ್ಲ ಅತಿಕ್ರಮಣ ಮಾಡಿ ಎಲ್ಲ ಭೂಮಿ ಅವರು ತಗೊಂಡಿದ್ದಾರೆ. ಮೋದಿಯವರು 5 ವರ್ಷ ಬಂದು ಅವರಿಗೆಲ್ಲ ಬೇಲಿ ಆಗ್ತಾ ಇದ್ದಾರೆ. ಅವರಿಗೆ ಅದಕ್ಕಾಗಿ ಈ ವರ್ಷ ಮತ್ತೆ 5 ವರ್ಷ ಮೋದಿ ಬರಲೇಬೇಕು. ಇಲ್ಲಾದರೆ ನಾವು ಇಲ್ಲಿ ಇರಲಿಕ್ಕೆ ಆಗೋದಿಲ್ಲ. ಅಲ್ಲಿಂದ ನಮ್ಮನ್ನು ಕರೆಕ್ಟ್ ಬೇಲಿ ಕಟ್ಟರೆ ಮೋದಿಯವರು ಚೈನಾ ಮತ್ತು ಪಾಕಿಸ್ತಾನದಲ್ಲಿ ಬೇಲಿ ಕಟ್ಟರೆ ನಮ್ಮ ಇಲ್ಲಿ ನಾವು ಇರೋದು ಸೇಫ್. ಅದಕ್ಕಾಗಿ ಈ ವರ್ಷ ಎಲ್ಲರೂ ಮೋದಿಗೂ ವೋಟ್ ಮಾಡಬೇಕು. ರಾಹುಲ್ ಗಾಂಧಿ ಬೇಡ ಅಂತಿದ್ರು. ರಾಹುಲ್ ಗಾಂಧಿ ಬೇಡ, ಅವರು 60 ವರ್ಷ ಮಾಡಿದ್ರಲ್ಲ, 20 ವರ್ಷ ಅವರು ಸುಮ್ಮನೆ ಕೂತ್ಕೊಳ್ಳಿ, ಮುಖ ಆ ಕಡೆ ಮಾಡಿ ಆ ಮೋದಿಯವರು ಏನು ಮಾಡ್ತಾರಂತ ನೋಡ್ತಾ ಇದ್ರು, ಅವರು ಅಷ್ಟೇ ಮಾಡೋದು. ನಿಮ್ಮ ಅಭಿಪ್ರಾಯ ಏನು ಸರ್? ಮೋದಿಯವರು ಇನ್ನೊಮ್ಮೆ ಪ್ರಧಾನಿ ಆಗಬೇಕು ಅಥವಾ ರಾಹುಲ್ ಗಾಂಧಿ ಆಗಬೇಕು? ಮೋದಿಯವರಿಗೆ 100% ನಾನು ವೋಟ್ ಮಾಡ್ತೀನಿ. ಯಾಕಂದರೆ ಲಾಸ್ಟ್ ಟೈಮ್ ಪುಲ್ವಾಮಾದಲ್ಲಿ ಒಂದು ದೊಡ್ಡ ದುರಂತ ಆದಾಗ ಇವರು ನರೇಂದ್ರ ಮೋದಿಯವರು ಅದಕ್ಕೆ ಒಳ್ಳೆ ಉತ್ತರ ಕೊಟ್ಟಿದ್ದಾರೆ. ಸೊ ನಮ್ಮ ಪೈಲಟ್ ಕೂಡ ಒಬ್ಬರು ಅರೆಸ್ಟ್ ಆಗಿದ್ದರು. ಸೊ ಅವರಿಗೆ ಕೇವಲ ಒಂದು 2-3 ದಿನದಲ್ಲೇ ರಿಲೀಸ್ ಮಾಡ್ಕೊಂಡು ತೊಗೊಂಬರೋದು ಕೆಪಾಸಿಟಿನ ಅವರು ಹೊಂದ್ಕೊಂಡು ಅವ್ರು ರಿಲೀಸ್ ಮಾಡಿ ತೊಗೊಂಬಂದಾರೆ. ಸೊ ಅದೇ ಈಗ ಕಾಂಗ್ರೆಸ್ದವರು ಇದ್ದರೆ ಯಾವುದೇ ಕಾರಣಕ್ಕೂ ಅವರು ಈಗ ಕಾರ್ಯ ಮಾಡ್ತಿರ್ಲಾಗಿದ್ರು. ನಮ್ಮದು ಸೋಲ್ಜರ್ ಅವರು ಪೈಲಟ್ ಅವರ ಅಂಡರ್ಲೇ ಇದ್ದು ಒಳಗೆ ಹಾಕಿ ಅವರಿಗೆ ಒಳಗೆ ಹಾಕಿದ ಒಂದು ಪೈಲಟ್ ಕಳ್ಕೊಬೇಕಾಗ್ತಿತ್ತು. 100% ಮೋದಿಯವರಿಗೆ ಇದ್ರ ಬಗ್ಗೆ ಮತ್ತೆ ಯಾರು ಮಾತಿಲ್ಲ. ಸರ್, ನಿಮ್ಮ ಅಭಿಪ್ರಾಯ ಏನು? ಮೋದಿನೇ ಈ ಸಲ ಬರಬೇಕು. ಯಾಕಂದ್ರೆ 70 ವರ್ಷದಲ್ಲಿ ಸಾಲ ಮಾಡಿ ಇಂಡಿಯಾ ಸಾಲದಲ್ಲಿತ್ತು. 5 ವರ್ಷದಲ್ಲಿ ಫ್ರೀ ಮಾಡಿದ್ದಾರೆ. 5 ವರ್ಷದಲ್ಲಿ ಎಷ್ಟು ಫ್ರೀ ಆಗಿದೆ ಅಷ್ಟು ಇಂಡಿಯಾದಲ್ಲಿ ಫ್ರೀ ಮಾಡಿದರೆ ಇನ್ನು ಯಾವ ದೇಶದಿಂದ ಸಾಲದಿರಲಿಲ್ಲ. ಮತ್ತು ಇವತ್ತಿಗೆ ವರ್ಲ್ಡ್ನಲ್ಲಿ ಇಂಡಿಯಾದೊಂದು ಹೆಸರಿದೆ, ಮತ್ತು ಎಲ್ಲೋದ್ರೂ ಮೋದಿ ಒಂದು ರೆಸ್ಪೆಕ್ಟ್ ಇದೆ, ಮತ್ತು ಇಂಡಿಯನ್ಸಿಗೂ ರೆಸ್ಪೆಕ್ಟ್ ಇದೆ. ಆದ್ದರಿಂದ ಮೋದಿನೇ ಬರಬೇಕು. ರಾಹುಲ್ ಗಾಂಧಿ ಬೇಡ. ಅವನು ಇನ್ನೂ ಸಣ್ಣವನು, ಅವನಿಗೆ ಏನು ಗೊತ್ತಿಲ್ಲ, ಒಳ್ಳೆ ಭರವಸೆ ಕೊಡ್ತಿದ್ದಾರೆ ಎಲ್ಲ. ಸರ್, ಇವತ್ತು ಈಗ ಪ್ರಧಾನಿ ನರೇಂದ್ರ ಮೋದಿಯವರು ನಮ್ಮ ದೇಶದ ಪ್ರಧಾನಿ ಆಗಿದ್ದಾರೆ. ಈ ಮುಂದಿನ ಪ್ರಧಾನಿ ಯಾರಾಗಬೇಕಂತ ಹೇಳ್ತಾ ಇದ್ದಾರೆ? ಈಗ ನಮ್ಗೆ ಈಗಿನ ಪ್ರಧಾನಿ ನಮ್ಗೆ ನರೇಂದ್ರ ಮೋದಿ ಆಗ್ಬೇಕಂತ ನಮ್ಗೆ ಭಾಳ ಹೆಮ್ಮೆ ಆಗ್ತಾ ಉಂಟು. ನಮಗೆ ಇನ್ನು ಮುಂದೆನೂ ಅವರೇ ಬೇಕು, ಈಗೂ ಅವರೇ ಬೇಕು. ಇನ್ನು ನಮ್ಮ ದೇಶ ಕಾಯುವಂಥ ಒಂದು ವ್ಯಕ್ತಿ ಅಂತ ಹೇಳಿದ್ರೆ ನಮ್ಮ ನರೇಂದ್ರ ಮೋದಿನೇ. ಅವರು ನಮಗೆ ಇನ್ನು ಮುಂದೆ ನಮಗೆ ದೇಶ ಪ್ರಧಾನಿ ಆಗಲಿಕ್ಕೆ ನಾವು ಇಂಟ್ರೆಸ್ಟ್ ಮಾಡ್ತೀವಿ. ಸದಾಕಾಲ ನಮ್ಮ ವೋಟ್ ಅವರಿಗೆ ನಾವು ಕೊಡಲಿಕ್ಕೆ ನಾವು ಇಂಟ್ರೆಸ್ಟ್ ಪಡ್ತಾ ಇದ್ದೀವಿ. ಯಾಕೆ ರಾಹುಲ್ ಗಾಂಧಿ ಬೇಡ ಬೇಕಂತ? ರಾಹುಲ್ ಗಾಂಧಿ ಮಾಡಿರುವಂಥ ಕೆಲಸ ಇಷ್ಟು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳಿಗೆ ಗೊತ್ತುಂಟು. ಅದು ಮತ್ತು ಅವ್ರ ಬಗ್ಗೆ ಹೇಳಬೇಕಂತ ಅವಶ್ಯಕತೆಯೇ ಇಲ್ಲ. ಇಷ್ಟು ಸಣ್ಣ ಮಕ್ಕಳು ಹೇಳ್ತಾ ಇದ್ದಾರೆ, ಅವ್ರು ಏನು ಮಾಡಿದ್ದಾರೆ ದೇಶ ಸಲುವಾಗಿ? ಏನಿಲ್ಲ, ಬರೀ ನಮ್ಗೆ ಜಗಳ, ಹಿಂದೂ ಮುಸ್ಲಿಂ ಜಗಳ ಅದರಲ್ಲೇ ಆಗೋಯ್ತು ಬಿಟ್ಟರೆ ಬೇರೆ ಇದ್ರಲ್ಲಿ ನಮ್ಮ ಒಳ್ಳೆಯ ಕೆಲಸ ಅಂತೂ ಮಾಡಿದಂತೂ ಯಾರು ಒಬ್ಬರು ಹೇಳ್ತಾ ಇಲ್ಲ. ಅವ್ರಿಗೆ ಯಾರು ಒಬ್ಬರು ಮಾಡ್ತಾನೆ, ಅವ್ರ ನೆಟ್ಟಿಗೆ ಮಾತಾಡಲಿಕ್ಕೆ ಬರ್ತಾ ಇಲ್ಲ. ಮತ್ತೇನು ಮಾಡೋರು ಅವರು? ಅದಕ್ಕೋಸ್ಕರ ನಾವು ನರೇಂದ್ರ ಮೋದಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ನರೇಂದ್ರ ಮೋದಿ ನಮ್ಗೆ ಬೇಕು. ಸರ್, ನೀವೇನು ಹೇಳ್ತಾ ಇದ್ದೀರಿ? ನಾವೇನು ಹೇಳೋದಂದರೆ ಸೆಂಟ್ರದಲ್ಲಿ ಮೋದಿ, ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೋದಿ ಬೇಡ. ಮೋದಿ ಅಂದರೆ ನಮ್ಮ MP ಅನಂತಕುಮಾರ್ ಹೆಗಡೆಯವರು ಬೇಡ. ಅನಂತಕುಮಾರ್ ಹೆಗಡೆಯವರಿಗೆ ಇಲ್ಲಿ ಚೇಂಜ್ ಮಾಡಬೇಕು ಅಷ್ಟೇ ನಾವು ಹೇಳೋದು.
ನೀವು ಮೋದಿ ಪ್ರಧಾನಿ ಆಗಬೇಕು ಅಂತೀರಾಗಿದೆ. ಹಾಂ, ಮೋದಿ ಪ್ರಧಾನಿ ಆಗಲೇಬೇಕು. ಯಾಕೆ, ಏನು ಕಾರಣಕ್ಕಾಗಿದೆ? ಅವರು ಏನಾದರೂ ಡೆವಲಪ್ ಮಾಡಿದ್ದಾರೆ ಅದ್ರ ಸಲುವಾಗಿ. ಸರ್ ನೀವೇನು ಹೇಳ್ತಿದ್ರಿ? ನಮಗೆ ಪಿ ಎಮ್ ಮೋದಿನೇ ಆಗಬೇಕಂತ ಆಸೆ. ಅದು ಬಿಟ್ಟರೆ ಈಗ ಅವರು ಫಸ್ಟ್ ರ್ಯಾಂಕ್ ಪೆನ್ಷನ್ ಕೊಟ್ಟಿದ್ದಾರೆ ಸೈನಿಕರಿಗೆ. ಮತ್ತು ಅದು ಬಿಟ್ಟು ಅವರೆಲ್ಲ ಫ್ರೀಡಮ್ ಆಗಿ ಕಾರ್ಗಿಲಲ್ಲಿ ಎನ್ಕ್ವೈರಿ ಮಾಡಲಿಕ್ಕೆ ಇದು ಕೊಟ್ಟಿದ್ದಾರೆ. ಅದ ನಂತರ ಆಯುಷ್ಮಾನ್ ಅದರಲ್ಲಿ ಬಡವರಿಗೆ ಅದೆಲ್ಲ ಅವರು ಭಾಳಷ್ಟು ಸೌಲಭ್ಯವನ್ನು ಮಾಡಿದ್ದಾರೆ. ಅದಕ್ಕೆ ಸಲುವಾಗಿ ನಮಗೆ ಮೋದಿ ಬೇಕು. ಸರ್ ನಿಮ್ಗೆ ಅನ್ನಿಸ್ತಾ ಇದೆ, ಮೋದಿ ಅವರು ಈಗ ಪ್ರಧಾನಿ ಆಗಬೇಕು, ರಾಹುಲ್ ಗಾಂಧಿ ಆಗಬೇಕು? ಮೋದಿನೇ ಆಗಬೇಕು. ಅವರು ಒಳ್ಳೆ ಕೆಲಸ ಮಾಡ್ಯಾರ. ಒಂದು 40 ವರ್ಷ ಈ ಕಾಂಗ್ರೆಸ್ ಇದು ನಮ್ಮ ದೇಶ ಎಲ್ಲ ಲೂಟಿ ಮಾಡಿ ಹಾಕಿದ್ರು. ಈಗ ಮೋದಿ ಬಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಇನ್ನೂ ಮುಂದೆ ಮಾಡ್ತಾರೆ ಹೇಳ್ಕೊಂಡು ನಮ್ಗೆ ಆಸೆ. ಹೇಳ್ಕೊಂಡು ನಮ್ಗೆ ಮೋದಿನೇ ಬೇಕು. ಏನು ಮೋದಿಗಳು ಏನು ಅಂತ ಅಭಿವೃದ್ಧಿ ಕಾರ್ಯಗಳು ಏನು ಒಳ್ಳೆ ಕೆಲಸ ಮಾಡಿದ್ದಾರೆ. ಸೈನಿಕರಿಗೆ, ನಮ್ಮದು ರೈತರಿಗೆ ಮತ್ತು ನಮ್ಮ ಬಡವ್ರ ಜನರ BPL ಇರೋ ಜನರಿಗೆ ಒಳ್ಳೆಯ ಕೆಲಸವನ್ನು ಅಭಿವೃದ್ಧಿ ಮಾಡಿದ್ದಾರೆ. ಅವರೇ ಬೇಕು, ಮೋದಿನೇ ಬೇಕು. ಏನು ನಮ್ಮ ಮುಂದಿನ ಪ್ರಧಾನಿ ಯಾರಾಗಬೇಕಂತ? ನನ್ನ ಪ್ರಕಾರ ಮೋದಿನೇ ಅನಿಸ್ತದೆ. ಯಾಕಂದರೆ PM ಕ್ಯಾಂಡಿಡೇಟ್ ನೋಡಿದಾಗ ಮೋದಿಗೆ ಸರಿಸಮವಾಗುವಂಥ ಯಾರೂ ಕ್ಯಾಂಡಿಡೇಟ್ ಇಲ್ಲ. ಮಹಾಗಠಬಂಧನ ಎಲ್ಲೋ ನಡೀತಿದೆ, ಆದರೆ ಅದು ಯಶಸ್ವಿ ಆಗುವುದಿಲ್ಲ. ಮುಂದಿನ ಸಲನೂ ದೇಶದಲ್ಲಿ ಕಮಲ ಅಳಿತದೆ ಅಂತ ಎಂಬುದು ನನ್ನ ಅಭಿಪ್ರಾಯ. ರಾಹುಲ್ ಗಾಂಧಿ ಬೇಡ ಅಂತೀರಾ? ರಾಹುಲ್ ಗಾಂಧಿ ಅಂತ ಅಲ್ಲ, ಅವರೇನೋ ಒತ್ತಡದ ಮೇಲೆ ಬಂದಂಗೆ ಅನಿಸ್ತದೆ. ಅಷ್ಟೊಂದು ಅನುಭವ ಇಲ್ಲ. ಮೋದಿಯವರು ಈಗಾಗಲೇ 4 ಸಲ CM ಆಗಿ ಬಂದಿದ್ದಾರೆ. ಅದಲ್ಲದೆ 1 ಸಲ PM ಕೂಡ ಆಗಿದ್ದಾರೆ. ಅವ್ರು ಮತ್ತೆ ಗೆದ್ದು ಬರ್ತಾರೆ. ಯಾಕಂದರೆ ಅದೊಂದು PM ಸ್ಥಾನಕ್ಕೆ ಅವರು ಯೋಗ್ಯ ಆಗಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಪ್ರಧಾನಿ ನರೇಂದ್ರ ಮೋದಿ ಅಥವಾ ಹಾಗೂ ರಾಹುಲ್ ಗಾಂಧಿ ಅಂತ ಈಗ ನಮ್ಮ ಪ್ರಧಾನಿ ಕ್ಯಾಂಡಿಡೇಟ್ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಇಬ್ಬರಲ್ಲಿ ಯಾರಾಗಬೇಕಂತ ಹೇಳ್ತಾರೆ? ಈಗ ನೀವು ನೋಡ್ಲಿಕ್ಕೆ ಹೋದರೆ ಈಗ ನಾವು ಹೊಸಬರಿಗೆ ಕೂಡ ಒಂದ್ಸಲ ಅವಕಾಶ ಕೊಡಬೇಕು. ನನ್ನ ಪ್ರಕಾರ ರಾಹುಲ್ ಗಾಂಧಿ ಆಗೋದು ಒಳ್ಳೇದಂತ ನನ್ನ ಪ್ರಕಾರ ಅಭಿಪ್ರಾಯ ಇದೆ. ನನ್ನ ಅಭಿಪ್ರಾಯ. ಮೇಡಮ್ ನೀವೇನು ಹೇಳ್ತೀರಾ, ಮುಂದಿನ ಪ್ರಧಾನಿ ಯಾರಾಗಬೇಕಂತ? ಮೋದಿನೇ ಆಗಬೇಕಂತ ಇಷ್ಟಪಡ್ತೀನಿ. ಬಿಕಾಸ್ ಅವರು ಜಗತ್ತಿನಲ್ಲಿ ಏನೇನೋ ಬಾಂಬ್ ಏನೇನೋ ಮಾಡ್ತಿದ್ದಾರೆ, ಇವಾಗಲೂ ಮಾಡ್ತಿದ್ದಾರೆ ಅವರು. ಸೊ ನಮ್ಮ ಪ್ರಕಾರ ಕಮಲನೇ ಅಂದರೆ ನರೇಂದ್ರ ಮೋದಿನೇ ಆಗಬೇಕಂತ ಇಷ್ಟಪಡ್ತೀನಿ. ನಿಮಗೆ ಅನ್ನಿಸ್ತಾ ಇದೆ ಮೋದಿ ಆಗಬೇಕು ಅಥವಾ ರಾಹುಲ್ ಗಾಂಧಿ ಪ್ರಧಾನಿ ಆಗಬೇಕು? ಮೋದಿ ಆಗಬೇಕು. ಯಾಕೆ ಅನ್ಸುತ್ತೆ? ಯಾವುದು ಸದ್ಯಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಈಗ ತುಂಬ ಕೆಲಸ ಮಾಡಿದ್ದಾರೆ. ಮತ್ತು ಯಾವ ವಿಷಯಕ್ಕೆ ಅವರು ಮೋದಿಯನ್ನು ಪ್ರಧಾನಿ ಆಗಬೇಕು? ಈಗ ಒಂದು ದೇಶದ ಅಭಿವೃದ್ಧಿ ಸಲುವಾಗಿ ಮೋದಿ. ಸರ್ ಇವತ್ತು ಏನು ನರೇಂದ್ರ ಮೋದಿ ನಮ್ಮ ಪ್ರಧಾನಿ ಆಗಿದ್ದಾರೆ, ಈಗ ಮುಂದಿನ ಅವಧಿಗೂ ಕೂಡ ಅವರೇ ಇರಬೇಕು ಅಥವಾ ಬೇರೆ ಪ್ರಧಾನಿ ಆಗಬೇಕು ಅಥವಾ ರಾಹುಲ್ ಗಾಂಧಿ ಆಗಬೇಕು ಅಂತ? ರಾಹುಲ್ ಗಾಂಧಿ ಆಗಬೇಕು. ಯಾಕಂತೀರ? ಯಾಕೆ 5 ವರ್ಷ ಆಡಳಿತ ನೋಡಿದ್ದೇವಲ್ಲ ಮೋದಿಯವರು. ಈಗ ಇನ್ನು ಮುಂದೆ ಯಂಗ್ಸ್ಟಾರ್ ಆಡಳಿತ ನೋಡ್ಬೇಕಂತಿದ್ದು. ಯಾಕೆ ಮೋದಿಯವರ ಆಡಳಿತ ನಿಮಗೆ ತೃಪ್ತಿ ತಂದಿಲ್ಲ ಅಂತೀರಾ? ಬದಲಾವಣೆ ನೋಡಬೇಕು. ರಾಹುಲ್ ಗಾಂಧಿ ಏನು ಮಾಡ್ತಾರೆ ಅಂತ ಕಾರ್ ನೋಡ್ಬೇಕಲ್ಲ. ಅಂದರೆ ನರೇಂದ್ರ ಮೋದಿ ಸಾಕು ಬೇಡ ಅಂತಿದ್ದಾರೆ. ಹೌದು, ರಾಹುಲ್ ಗಾಂಧಿ ನೋಡುವ, ನಮ್ದು 5 ವರ್ಷ ಆಡಳಿತ ಕೊಟ್ಟು ನೋಡುವ ಅಂತ. ಮೇಡಮ್ ನೀವೇನಂತಿದ್ರಿ? ನನ್ನ ಪ್ರಕಾರ ರಾಹುಲ್ ಗಾಂಧಿನೇ ಪ್ರಧಾನಮಂತ್ರಿ ಆಗಬೇಕು. ಯಾಕೆಂದರೆ ಅವರು ಇನ್ನೋಸೆಂಟ್ ಪರ್ಸನ್ ಇದ್ದಾರೆ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ರಕ್ಷಣೆ ಆಗಬೇಕು ಹೇಳಿ ನಾನು ಬಯಸ್ತಾ ಇದ್ದೀನಿ. ಮೇಡಮ್ ಹೇಗೆ ರಾಹುಲ್ ಗಾಂಧಿ ಪ್ರಧಾನಿ ಆದರೆ ಮಾತ್ರ ಕಾಂಗ್ರೆಸ್ ಪಕ್ಷ ರಕ್ಷಣೆ ಸಿಗುತ್ತೆ, ಎಲ್ಲ ರಕ್ಷಣೆ ಸಿಗಲ್ಲ ಅಂತಿದ್ರಾ? ಹಾಗೇನಿಲ್ಲ, ಈಗಿದ್ದಾರಲ್ಲ ರಾಜ್ಯಾಧ್ಯಕ್ಷ ಆಗಿ ಅವರು ಇದ್ದಾರಲ್ಲ, ಅದಕ್ಕಾಗಿ ಆಗಲಿ ಅಂತ. ಮತ್ತು ಅವರ ನಡತೆ ಸ್ವಭಾವ ಮುಂದಿನಿಂದ ಅವ್ರದ್ದು ಒಂದು ರಾಯಲ್ ಇದೆಯಲ್ಲ, ರಾಯಲ್ ನಮಗೆ ಕಾಪಾಡ್ತಾರೆ. ಈ ನನ್ನ ಭಾವನೆ. ಅಂದರೆ ಮೋದಿಯವರು ಈ ಪ್ರಧಾನಿ ಆಗೋದು ಬೇಡ ಈ ಬಾರಿಗೆ? ಇಲ್ಲ, ಆ ಥರ ನಂದು ಏನಿಲ್ಲ. ನಮ್ಮ ಪಕ್ಷ ಬಗ್ಗೆ ನಾವು ಹೇಳ್ತೇವೆ, ಬೇರೆಯವರ ಬಗ್ಗೆ ಹೇಳ್ಕೊಂಡು ಅದು ಭಿನ್ನಾಭಿಪ್ರಾಯ ತರಲಿಕ್ಕೆ. ಅಲ್ಲ ಮೇಡಮ್, ನಿಮ್ಮ ಅಭಿಪ್ರಾಯ ಏನಂತ ಹೇಳ್ತಿದ್ರ? ನಿಮಗೆ ಬೇಕು, ಯಾರು ಬೇಕು ಅಂತ ಹೇಳ್ಕೊಂಡು? ನಾನು ಬೇಕು ರಾಹುಲ್ ಗಾಂಧಿ ಕಾಂಗ್ರೆಸ್ ಪಕ್ಷದಲ್ಲೇ ಅಧ್ಯಕ್ಷರಾಗಿ ಇದ್ದಾರೆ, ಅವರೇ ಪ್ರಧಾನಮಂತ್ರಿ ಆಗಬೇಕು ಅಂತ ನನ್ನ ಅನಿಸಿಕೆ. ನಿಮ್ಮ ಅಭಿಪ್ರಾಯ? ನನ್ನ ಅಭಿಪ್ರಾಯ ನಮ್ಮ ರಾಹುಲ್ ಗಾಂಧಿ ಅವರು ಮುಂದಿನ ಪ್ರಧಾನಿ ಆಗಬೇಕಂತ ನನ್ನ ಒಂದು ಅಭಿಪ್ರಾಯ. ಕೆಲವು ಕಡೆ ಏನು ಕೇಂದ್ರದಲ್ಲಿ ನರೇಂದ್ರ ಮೋದಿನೇ ಬರಬೇಕು ಅಂತ ಹೇಳ್ತಿದ್ದಾರೆ. ಬಟ್ ಈಗ ನೀವು ಹೇಳ್ತಾ ಇದ್ರೆ ಇಲ್ಲ ರಾಹುಲ್ ಗಾಂಧಿ ಅಂತ. ಇದಕ್ಕೆ ನೀವೇನು? ಮೋದಿಯವರು ಖಾಲಿ ಸುಳ್ಳು ಆಶ್ವಾಸನೆ ಕೊಟ್ಟಾರೆ ಜನರ ಖಾತೆಯಲ್ಲಿ 15 ಲಕ್ಷ ಜನರ ಖಾತೆ ಅಂತ ತೆರೀರಿ, ನಾನು 15 ಲಕ್ಷ ಮಾಡ್ತೀನಿ. ಇನ್ನೂ ಬಟ್ ಯಾರ ಅಕೌಂಟಲ್ಲೂ 15 ಪೈಸೆನೂ ಬಂದಿಲ್ಲ. ನಮ್ಮ ತಂದೆ ತಾಯಿಯವರು ಹೋಗಿ ಜನಧನ್ ಅಕೌಂಟ್ ಮಾಡಿದ್ರು, ಆದರೆ ಇನ್ನೂ ಮಟ್ಟ ಅವ್ರ ಯಾರ್ದು ಖಾತೆಯಲ್ಲಿ ಒಂದು 15 ಪೈಸೆನೂ ಬಂದಿಲ್ಲ. ಮೋದಿ ಅವರು ಸುಳ್ಳು ಆಶ್ವಾಸನೆ ಕೊಡ್ತಾರೆ. ಮೊನ್ನೆ ಅವರು ಇನ್ನೊಂದು ಯುದ್ಧ ಮಾಡಿದ್ರು, ಮೋದಿ ಸೇನೆ ಅಂತ ಪ್ರಚಾರ ಮಾಡ್ತಾ ಇದ್ದಾರೆ. ಸೇನೆ ಮೋದಿದಾಗಿದೆ ಅಂದರೆ ಮುಂದೆ ಕಾನೂನು ಮೋದಿದಾಗಿ ಹೋಗೋದು. ಅದಕ್ಕಾಗಿ ನಮಗೆ ರಾಹುಲ್ ಗಾಂಧಿ ಅವರು ನಮಗೆ ಮುಂದಿನ ಪ್ರಧಾನಿ ಆಗಬೇಕು. ಸರ್ ನಿಮಗೆ ಅನ್ನಿಸ್ತಾ ಇದೆ ಮುಂದಿನ ಪ್ರಧಾನಿ ಯಾರು? ನಮಗೆ ದೇಶ ರಕ್ಷಣೆ ಹಾಗೆ ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ನಮಗೆ ಮೋದಿ ಆಗಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಯಾಕಂದರೆ ಇವತ್ತು ನಮಗೆ ಎಲ್ಲವನ್ನು ಅಭಿವೃದ್ಧಿ ದೃಷ್ಟಿಯಲ್ಲಿ ನೋಡಿ, ಅಭಿ ಅಂದರೆ ರಕ್ಷಣೆ, ವೃದ್ಧಿ ಅಂದರೆ ಇದು ಉನ್ನತಿ ಅಂತೇಳಿ.
ಆ ಲೆಕ್ಕದಲ್ಲಿ ನಮಗೆ ರಕ್ಷಣೆಯೂ ಕೂಡ ಆಗುವಂಥ ಕೆಲಸ ಬೇಕು. ಯಾಕಂದರೆ ಇವತ್ತು ನಾವು ಎಲ್ಲವನ್ನು ಇಟ್ಟು ರಕ್ಷಣೆ ಇಲ್ಲಾದರೆ ಯಾವುದಕ್ಕೂ ಸಾಧ್ಯವಿಲ್ಲ. ಇವತ್ತು ನಮಗೆ ರಕ್ಷಣೆ ಮಾಡುವಂಥ ಒಂದು ಚೌಕಿದಾರ ಇದ್ದ ಮೇಲೆ ಅವರನ್ನು ನಮಗೆ ಅವರೇ ಉತ್ತಮ ಅಂತ ಹೇಳಿ ಭಾವಿಸ್ತಾ ಇದ್ದೇವೆ. ಹಾಗೆ ಇವತ್ತು ಕೇಂದ್ರ ಸರ್ಕಾರದಿಂದ ಕೆಲವೊಂದು ಯೋಜನೆಗಳಿಂದ ಆಶ್ರಯ ಯೋಜನೆ ಆಗಲಿ, ಆಮೇಲೆ ಈ ರೋಡ್ ರಸ್ತೆಗಳ ಹೆದ್ದಾರಿಗಳು ಬಂದಿದ್ದಾವೆ. ಅವು ಕೂಡ ನಮ್ಮ ಈ ಕೇಂದ್ರ ಸರ್ಕಾರ ಬಂದಿಂದ ಅವ್ರದ್ದೇ ಒಂದು ಆಶ್ವಾಸನೆ ನಾವು ತಿಳ್ಕೊಡ್ತಾ ಇದ್ದೇವೆ. ಹೀಗಾಗಿ ಅಭಿವೃದ್ಧಿ ದೃಷ್ಟಿಯಿಂದ ಆಗಲಿ ಅಥವಾ ದೇಶದ ರಕ್ಷಣೆಯಿಂದಾಗಲಿ ನಮಗೆ ಮೋದಿ ಬೇಕಂತ ಅದೇ ಸ್ಥಳೀಯ ನಮ್ಮ ಸಂಸದರು ಇಲ್ಲಿ ಹೆಚ್ಚಿನ ಆಸಕ್ತಿ ವಹಿಸಿ ಒಂದು ಕೆಲಸ ಮಾಡಲಿಲ್ಲ ಅನ್ನೋ ಒಂದು ಬೇಸರ ಇದೆ. ಅದು ಕೂಡ ನಾವು ಮೋದಿಯವರಿಗೆ ಬೆಂಬಲ ಮಾಡ್ತಾ ಇದ್ದೀವಿ. ಸರ್, ನೀವು ಇನ್ನೊಮ್ಮೆ ಯಾರು ಪ್ರಧಾನಿ ಆಗಬೇಕಂತ? ಇನ್ನೊಮ್ಮೆ ಪ್ರಧಾನಿ ರಾಹುಲ್ ಗಾಂಧಿ ಅವರಾಗಬೇಕು. ರಾಹುಲ್ ಗಾಂಧಿಯವರು ಒಳ್ಳೆ ಯುವಕರಿದ್ದಾರೆ, ಯೂತ್ನ ಜೊತೆಯಲ್ಲಿ ಅವರು ಸಹಕರಿಸ್ತಾ ಇದ್ದಾರೆ. ಅವರು ಕೆಲವು ಸಂವಾದಗಳನ್ನು ನಾನು ನೋಡಿದ್ದೇನೆ, ಕೇಳಿದ್ದೇನೆ. ಆವಾಗ ನಮಗನಿಸ್ತದೆ ಇಂಥ ಒಬ್ಬ ಯುವಕನ ಕೈಯಲ್ಲಿ ನಮ್ಮ ದೇಶ ಕೊಟ್ಟರೆ ಮುಂದೆ ಉದ್ಧಾರ ಆಗ್ಬೋದು, ಅಭಿವೃದ್ಧಿ ಆಗ್ಬೋದು ಅಂತ ನಮ್ಮ ಉದ್ದೇಶ ಆಗಿದೆ. ಹಾಗಾಗಿ ರಾಹುಲ್ ಗಾಂಧಿಯವರಿಗೆ ನಮ್ಮ ಅಭಿಪ್ರಾಯ. ಸರ್, ನಿಮಗೆ ಏನಿಸ್ತದೆ, ಯಾರು ಪ್ರಧಾನಿ ಆಗಬೇಕಂತ? ಪ್ರಧಾನಿ ಆಗುವ ಪೂರ್ವದಲ್ಲಿ ಉತ್ತರ ಕನ್ನಡ ಜಿಲ್ಲೆಗೆ ಹಿಡಿದಿರೋ ಶಾಪವನ್ನು ತೊಲಗಿಸ್ಬೇಕು. ಯಾಕಂದರೆ ಅನಂತಕುಮಾರ್ ಹೆಗಡೆ ಅವ್ರಿಗೆ ನಾವು ಕೆಲವು 5 ಬಾರಿಯನ್ನು ಆರಿಸಿ ತಂದಿದ್ದೀವಿ. ಅವನಂತ ನೀಚ ಮತ್ತೊಬ್ಬಿಲ್ಲ ಅಂತ ಕಾಣಿಸ್ತದೆ. ಇವನು ಉತ್ತರ ಕನ್ನಡ ಜಿಲ್ಲೆಗೆ ಒಂದು ಶಾಪಗ್ರಸ್ತನಾಗಿದ್ದಾನೆ. ಆ ದೃಷ್ಟಿಯಿಂದ ಮೊದಲು ಉತ್ತರ ಕನ್ನಡ ಜಿಲ್ಲೆಯಿಂದ ಅನಂತಕುಮಾರನ್ನು ಅಟ್ಟೋಡಿಸಬೇಕು. ಅದೇ ನಮ್ಮ ನಿರ್ಣಯ. ಅದರ ನಂತರ ಮುಂದಿನ ಪ್ರಧಾನಿ ಆಗಬೇಕಂತ ಹೇಳಿದರೆ ನಿತಿನ್ ಗಡ್ಕರಿ ಅವರು ಇದ್ದಾರೆ, ಇಲ್ಲ ಅಂದರೆ ಮೋದಿಯವರು. ನಿತಿನ್ ಗಡ್ಕರಿ ಅವರು ಯಾಕಂತ ಹೇಳ್ತಿದ್ದೀನಿ ಅಂದರೆ ಅವರೊಬ್ಬ ಸಾಮರ್ಥ್ಯರಿದ್ದಾರೆ ದೇಶವನ್ನು ಆಳಲಿಕ್ಕೆ. ಸರ್, ಈಗ ನರೇಂದ್ರ ಮೋದಿ ಹಾಗೂ ರಾಹುಲ್ ಗಾಂಧಿ ನಡುವೆ ಸ್ಪರ್ಧೆ ಏರ್ಪಟ್ಟಿದೆ. ಈಗ ನರೇಂದ್ರ ಮೋದಿನೇ ಆಗಬೇಕು ಅಥವಾ ರಾಹುಲ್ ಗಾಂಧಿನ ಪ್ರಧಾನಿ ಆಗಬೇಕು? ಈಗ ನಾವು ಹೇಳಬೇಕಂತ ಹೇಳಿದರೆ ಪಕ್ಷದಲ್ಲಿ ನರೇಂದ್ರ ಮೋದಿನೇ ಪ್ರಧಾನಮಂತ್ರಿ ಆಗಬೇಕಂತ ಹೇಳಿಲ್ಲ. ಅನೇಕ ಜನರು ಇದ್ದಾರೆ, ನಿತಿನ್ ಗಡ್ಕರಿ ಅಂತವ್ರು ಇದ್ದಾರೆ. ಅವರನ್ನೇ ಪ್ರಧಾನಮಂತ್ರಿಯನ್ನಾಗಿ ಮಾಡ್ಬೋದು ಮುಂದೆ ಸರ್ಕಾರ ಬಂದರೆ. मैं एक चौकीदार बनने के लिए मांग रहा हूं। तुम्हें नरेंद्र मोदी जी को चैलेंज देता हूं।